ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅನುಗ್ರಹ ಆಯುರ್ವೇದಿಕ್ ಹಾಸ್ಪಿಟಲ್. ನೋಡಿ, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ರೋಗಿಯ ಪಾರ್ಕಿನ್ಸನ್ಸ್ ಕಂಡೀಷನ್ ಅಥವಾ ಕಂಪವಾತ ಸ್ಥಿತಿ ಅಂತ ಹೇಳ್ಬೋದು. ನೋಡಿ, ಅವ್ರದ್ದು ದೇಹ ಎಷ್ಟು ಒಂದು ಕಂಪನೆ ಆಗ್ತಾ ಇದೆ, ಒಂದು ಲೋಟವನ್ನು ಕೂಡ ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಇಂಬ್ಯಾಲೆನ್ಸ್ ಬರ್ತದೆ. ಇದು ನಮ್ಮ ದೇಹದ ಈ ಬ್ರೈನಿನಲ್ಲಿ ಡೋಪಮೈನ್ ಕೊರತೆಯಿಂದಾಗಿ ಒಂದು ಪ್ರೋಗ್ರೆಸಿವ್ ನ್ಯೂರಲಾಜಿಕಲ್ ಡಿಸಾರ್ಡರ್ ಅನ್ನುವಂಥದ್ದು ಆಗ್ತದೆ. ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಇಡೀ ದೇಹದ ಮೂಮೆಂಟ್ಸನ್ನು ಅಫೆಕ್ಟ್ ಮಾಡ್ತದೆ. ಇದನ್ನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಪರ್ ಪಂಚಕರ್ಮ, ಪ್ರಾಪರ್ ಓರಲ್ ಮೆಡಿಸಿನ್ಸು ಮತ್ತು ಯೋಗ, ಪ್ರಾಣಾಯಾಮ, ಸರಿಯಾದ ಮೆಡಿಟೇಷನ್ ಟೆಕ್ನಿಕ್ಗಳನ್ನು ಹೇಳಿಕೊಡೋದ್ರ ಮುಖಾಂತರವಾಗಿ ಒಳ್ಳೆಯ ರಿಸಲ್ಟನ್ನು ಕೊಡ್ತೀವಿ. ಇದಕ್ಕೆ ಉತ್ತಮ ಫಲಿತಾಂಶ ಬರಬೇಕಾದ್ರೆ ವೈದ್ಯರ ಮತ್ತು ರೋಗಿಗಳ ಪಾತ್ರ ಬಹಳ ಮುಖ್ಯ. ನಾವು ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟರೆ ಪೇಷಂಟ್ಸ್ ಕೂಡ ಬಹಳ ಪೇಷನ್ಸನ್ನೇ ಇಟ್ಕೊಳ್ಬೇಕು, ಜೊತೆಗೆ ಸರಿಯಾಗಿ ಫಾಲೋ ಅಪ್ಪನ್ನು ಮಾಡಬೇಕು. ಅದು ಬಹಳ ಬಹಳ ಮುಖ್ಯ. ಈ ರೀತಿ ಮಾಡಿದ್ದೇ ಆದರೆ ನಿಜವಾಗಿಯೂ ನಾವು ಮಿರಾಕ್ಯುಲಸ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಆಫ್ಟರ್ 6 months ಆಫ್ ಟ್ರೀಟ್ಮೆಂಟ್ ಈ ಪೇಷಂಟಲ್ಲಿ ಕಂಡು ಬಂದಂಥ ನಮಗೆ ರಿಸಲ್ಟ್, ಇದು ನನ್ನ ಪ್ರಕಾರ ಒಂದು 50% ಆಲ್ರೆಡಿ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ರೀತಿಯ ಸಮಸ್ಯೆಗಳಿಗೆ ತಮಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲದೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಸಾಕಷ್ಟು ಜನರಿಗೆ ತಲುಪುವ ಹಾಗೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಕೊಡಬಹುದು. ಥ್ಯಾಂಕ್ ಯು ವೆರಿ ಮಚ್.